ಸಾರ್ವಜನಿಕರಿಗೆ ಕಿರುಕುಳ ಆದರೆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸಿದ್ರು. ನಾವು ಕ್ರಮ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು. ಕೇಸ್ ದಾಖಲಿಸಿ ಆರ್ಬಿಐಗೆ ಮಾಹಿತಿಯನ್ನ ಕೊಟ್ಟು ನಿಮ್ಮ ಲೈಸೆನ್ಸ್ ಅನ್ನ ರದ್ದು ಮಾಡಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ನೀವು ಫಸ್ಟ್ ನೀವು ಲೋನ್ ಕೊಡ್ಬೇಕಾದ್ರೆ ಒಂದು ಅಗ್ರಿಮೆಂಟ್ ಆಗ್ತದೆ. ಆ ಅಗ್ರಿಮೆಂಟ್ ಅಲ್ಲೇ ಇರ್ತದೆ ಮ್ಯೂಚುವಲ್. ನಾವು ಯಾವ ಪ್ಲೇಸ್ ಬಂದು ರಿಕವರಿ ಮಾಡಬೇಕು ಅಂತ ಅವ್ರು ಯಾವ್ದಾದ್ರು ಒಂದು ಪ್ಲೇಸ್ ಹೆಸರು ಹೇಳ್ಬೋದು. ನಾನು ಇಲ್ಲಿಗೆ ಬಂದು ಈ ದಿವಸಗಳಲ್ಲಿ ಕೊಡ್ತೀನಿ ಅಂತ 15th ಡೇ ಬಿಫೋರ್ 15th ಕೊಡಬೇಕು ಎವ್ರಿ ಮಂತ್. 12th ಡೇ ನಾನು ಇಂಥ ಜಾಗದಲ್ಲಿ ಬಂದು ಕೊಡ್ತೀನಿ ಅಂತ ಆ ಜಾಗದಲ್ಲಿ ಅಷ್ಟೇ ನಿಮ್ಗೆ ಕಲೆಕ್ಟ್ ಮಾಡೋಕ್ಕಾಗೋದು. ನೀವು ಹೋಗಿ ಅವ್ರ ಮನೆ ಹತ್ರ ಅವ್ರ ಆಫೀಸ್ ಹತ್ರ ಅವ್ರ ಅಕ್ಕಪಕ್ಕದ ಮನೇಲೆಲ್ಲ ಗೊತ್ತಾದಂಗೆ ಇನ್ಸಲ್ಟ್ ಮಾಡೋದು ಅದಕ್ಕೆಲ್ಲ ಅವಕಾಶ ಇಲ್ಲ. ಯಾವ ರೋಡಿಗಳನ್ನ ಕರ್ಕೊಂಡ್ಬಂದಿದ್ದೀರಾ, ಯಾರನ್ನ ಕರ್ಕೊಂಡಿದ್ದೀರಾ, ಅವ್ರ ಬೇರೆ ಬೋರ್ಡ್ಸ್ ಏನು, ಅವ್ರದ್ದೇನಾದ್ರೂ ಪ್ಯಾಕಪ್ ಏನು ಏನಾದ್ರು ತಿಳ್ಕೊಂಡಿದ್ದೀರಾ? ಏಕಾಏಕಿ ಬರ್ತೀರಿ ಮಾಡ್ತೀರಿ, ಯಾರೋ ಹೆಚ್ಚು ಕಮ್ಮಿ ಮಾಡಿ ಸಾಯ್ತಾನೆ ಇಲ್ಲ, ಅದು ಗೊತ್ತಿದೆಯೋ ಗೊತ್ತಿಲ್ಲ. ಫಸ್ಟು ನೀವು ಲೋನ್ ಕೊಡಬೇಕಾದ್ರೆ ಸರ್ ಹೇಳಿದ್ರು 3 lakhs ಇದ್ರೆ ಜಸ್ಟ್ 50% ಮಾತ್ರ ಕೊಡಬೇಕು. ನಂಬರ್ ಆಫ್ ಟೈಮ್ಸ್ ಇಲ್ಲೂ ತೊಗೊಳೋದು, ನಿಮ್ಮ ಹತ್ರ ತೊಗೊಳ್ಳೋದು, ಅವ್ರ ಹತ್ರ ತೊಗೊಳೋದು, 28 ಕಡೆ ತೊಗೊಂಡ್ರೆ ನೀವು ದುಡ್ಡು ಕೊಡಬೇಕಾದ್ರೇ ಅದು ಆ್ಯಕ್ಚುಲಿ RBI ಗೈಡೆನ್ಸ್ ಪ್ರಕಾರ ಮ್ಯೂಚುವಲ್ ಅಗ್ರಿಮೆಂಟ್ ಆಗ್ತದೆ ಸರ್. ಎಲ್ಲಿ ಬಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಆಸ್ಪತ್ರೆ ವಿದ್ಯುತ್ ಕೈಕೊಟ್ಟು ರೋಗಿಗಳು ಪರದಾಡುತ್ತಿದ್ದರು. ಮೊಬೈಲ್ ಟಾರ್ಚ್ ಹಿಡಿದು ನವಜಾತ ಶಿಶುಗಳ ಆರೈಕೆ ಮಾಡುವುದರ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಮ್ಮ ವರದಿಗೆ ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಸ್ಪಂದಿಸಿದ್ದಾರೆ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ರೋಗಿಗಳು ಸಾರ್ವಜನಿಕರಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದರು. ಇದು ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ತದೆ ಸರ್. ಈ ವಿಚಾರಿಸಿ ಮತ್ತೆ ಯಾರು ಇಲ್ಲಿ ಡ್ಯೂಟಿಲಿ ಇದ್ರು, ಯಾರು ಡ್ಯೂಟಿಲಿ ಆ ಟೈಮಲ್ಲಿ ಇದ್ರು, ಮತ್ತೆ ಯಾರು ಕೈವಾಡ ಅಲ್ಲ ನಿಜ ಆಗಿದ್ರೆ ಪೇಷಂಟಿಗೆ ತೊಂದರೆ ಆಗಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ. ಅದೇನೋ ಆಗಿದ್ರೆ ನಿಜ ಆಗಿದ್ರೆ ನಾವು ಒಪ್ಪಲ್ತೀವಿ, ಅದು ಸರಿ ಮಾಡ್ತೀವಿ. ಹಾಸ್ಪಿಟಲ್ ಕಂಪ್ಲೀಟ್ ಓವರಾಲ್ ಮಾಡ್ತೀವಿ. ಬಟ್ ಇದು ಭಾಳ ಬೇರೆ ಬೇರೆ ವರ್ಷಗಳು ಬರ್ತಾರೆ. ಕರೆಂಟೇ ಹೋಗಿಲ್ಲ, ಅಲ್ಲಿ ಮಾತ್ರ ಹೋಗಿದೆ ಅಂತ ಹೇಳ್ತಾರೆ. ಮತ್ತು ಅಲ್ಲೆಲ್ಲ ಕೋಪರೇಟ್ ಮಾಡಿದ್ದಾರೆ, ಎಲ್ಲ ಟಾರ್ಚ್ ಲೈಟ್ ಹಾಕಿ ಬರ್ತಾರ. ಈಗ ಓವರಾಲ್ ಆಗಿ ಬೀದರ್ನ ತೋರಾಣ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಭಿವೃದ್ಧಿಗಾಗಿ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಸರ್ಕಾರಿ ಆಸ್ಪತ್ರೆಗೆ ಖಾಯಂ ಸಿಬ್ಬಂದಿ ನೇಮಿಸುವುದಕ್ಕೆ ಒತ್ತಾಯಿಸಿ ಗ್ರಾಮಸ್ಥರು ಅಮರಣ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಗಳ ಕಾಲ ವೈದ್ಯರಿರಬೇಕು, ಸಿಬ್ಬಂದಿ ಇರಬೇಕು. ನಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟವನ್ನ ಕೈ ಬಿಡುವಂತಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದರು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಬೇಕು, ಭಾರತ್ ಮಾತಾ ಕಿ ಹತ್ತು ಹಾಸ್ಪಿಟಲ್ ಅಂತೂ ಸ್ಟೇಟ್ ಟೆಕ್ನಿಕಲ್ ಪ್ರಾಬ್ಲಮ್ ಆದ ಸ್ಟೇಟಿಗೆ ಬರ್ತದೆ. 24x7 ಹಾಸ್ಪಿಟಲ್ ನಾವು ಚಾಲೂ ಮಾಡ್ತೀವಿ. ಮತ್ತು ಹೆರಿಗೆ ವ್ಯವಸ್ಥೆನೂ ಮಾಡಿ ಬಂದ್ ಮಾಡಿ. ಆ್ಯಂಬುಲೆನ್ಸು ಡ್ರೈವರ್ ಸ್ಯಾಂಕ್ಷನ್ ಇಲ್ಲ. ನಾವು ಸರ್ಕಾರಕ್ಕೂ ಬರ್ತಿದ್ದೀವಿ ಮತ್ತು KK ಆಡಿದಾಗ ಅನುದಾನ ಬರ್ತಿದ್ದೀವಿ. ಅದು ಒಂದ್ಸಲ ಬರ್ದಿದ್ದು ರಿಜೆಕ್ಟ್ ಆಗ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ SBI ಬ್ಯಾಂಕ್ನಲ್ಲಿ ವೃದ್ಧನ ಗಮನ ಬೇರೆಡೆ ಸೆಳೆದು ಖದೀಮರು 30,000 ಕಳವು ಮಾಡಿದ್ದಾರೆ. ವೃದ್ಧ ಬಸವರಾಜ್ ಕುಂಬಾರ್ ಬ್ಯಾಂಕ್ ಡೆಪಾಸಿಟ್ ಮಾಡಲು 30,000 ಹಣ ತಂದಿದ್ರು. ಈ ವೇಳೆ ಖದೀಮರು ವೃದ್ಧನನ್ನು ಮಾತಾಡಿಸುತ್ತಾ ನಿಂತು ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಣ ಕದ್ದು ಪರಾರಿಯಾಗುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲಿ ಖತರ್ನಾಕ್ ಖದೀಮರು ತಮ್ಮದೇ ಏರಿಯಾದ ಮನೆಯೊಂದಕ್ಕೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ರು. ಮನೆಗಳ್ಳತನ ಆಗಿದ್ದಕ್ಕೆ ಮಾಲೀಕರು ಪೊಲೀಸರಿಗೆ ದೂರನ್ನ ಸಹ ನೀಡಿದ್ರು. ಈ ವೇಳೆ ಅದೇ ಏರಿಯಾದ ಇಬ್ಬರು ಯುವಕರು ಪ್ರಕರಣ ಯಾಕೆ ಭೇದಿಸಿಲ್ಲ ಅಂತ ಪದೇ ಪದೇ ಪೊಲೀಸರ ಮೇಲೆ ಒತ್ತಡವನ್ನ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. ಈ ವೇಳೆ ಅನುಮಾನಗೊಂಡ ಖಾಕಿ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಪೊಲೀಸರು ಪಂಪ್ಸೆಟ್ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೂರಪುರ ತಾಲೂಕಿನ ಜಾಲಿ ಪಿಂಚಿ ಹಾಗೂ ದೇವಾಪುರ ಗ್ರಾಮದ ರೈತರ ಜಮೀನಿನಲ್ಲಿದ್ದ ಪಂಪ್ಸೆಟ್
ಟಿಸಿ ಕಳುವಾಗಿದ್ದು ಈ ಬಗ್ಗೆ ರೈತರು ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು 4 ಆರೋಪಿಗಳ ಸಮೇತ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹೋಗಿ ಸರ್. ಬೀದರ್ನ ಬಸವಗಿರಿಯಲ್ಲಿ ಬಸವ ಸೇವಾ ಪ್ರತಿಷ್ಠಾನದಿಂದ 3 ದಿನಗಳ ಕಾಲ ನಡೆಯಲಿದೆ. 23ನೇ ವಚನ ವಿಜಯೋತ್ಸವಕ್ಕೆ ವಿಧಾನಸಭೆ ಸಭಾಪತಿ ಯುಟಿ ಖಾದರ್ ಚಾಲನೆ ನೀಡಿದರು. ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಸಾವಿರಾರು ಶರಣೆಯರು ಭಾಗಿಯಾದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕ, ಶಿವಾನಂದ ಮಹಾಸ್ವಾಮಿಗಳು, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್, ಬಾಬುವಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಸ್ಕಾರ ಪ್ರತಿಷ್ಠಾನ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜಂಟಿಯಾಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಿದ ಸಾಂಸ್ಕೃತಿಕ ವೈಭವ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸಮಾರಂಭದ ವಿಠಲ ಚಿಕ್ಕಣಿ ನೇತೃತ್ವದಲ್ಲಿ ನಡೆದಿದ್ದು, ಸಮಾರಂಭವನ್ನ ಸಾಹಿತಿ ಸೂರ್ಯಕಾಂತ ಸುಜಾತ್ ಉದ್ಘಾಟಿಸಿದರು. ಬಾಗಲಕೋಟೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ಅನುದಾನ ಬಳಕೆ ಕಿತ್ತಾಟ ನಡೀತಾ ಇದೆ. 100ಕ್ಕೂ ಹೆಚ್ಚು ಕಾಮಗಾರಿಗಳು, 40 ಕೋಟಿಗೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ದೇವಸ್ಥಾನ ಅಭಿವೃದ್ಧಿ ಅನುದಾನ ಬಿಡುಗಡೆಯಾಗಿದೆ. ಕಾಂಗ್ರೆಸ್ ಹಾಲಿ ಶಾಸಕರಿಂದ ಬದಲಿ ಕಾಮಗಾರಿಗಳಿಗೆ ಹಣ ವರ್ಗಾವಣೆ ಅಂತ ಹೇಳಿ ಮಾಜಿ ಸಚಿವರು ಆರೋಪಿಸಿದ್ದಾರೆ. ಶಾಸಕ ಹಾಗೂ ಮಾಜಿ ಸಚಿವರ ಮಧ್ಯೆ ಈಗ ಟೆಂಪಲ್ ಪಾಲಿಟಿಕ್ಸ್ ಶುರುವಾಗಿದ್ದು, ಅನುದಾನ ಬಳಕೆಯ ವಿಚಾರಕ್ಕೆ ಕಿತ್ತಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಬೀಳಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಮ್ಮ ಅವಧಿಯಲ್ಲಿ 400 ಗುಡಿಗಳಿಗೆ ಅಂದಾಜು 40 ಕೋಟಿ ರೂಪಾಯಿಗಳನ್ನು ನಾವು ಮಂಜೂರು ಮಾಡಿಸಿ 50% ಹಣ ಬಿಡುಗಡೆ ಮಾಡಿದ್ದೀವಿ. ಅದೆಲ್ಲ ರಿಲೀಸ್ ಆಗಿದೆ. ಎಲ್ಲ ಗುಡಿಗಳಿರ್ಬೋದು, ಸಂಬಂಧಪಟ್ಟಂಥ ಸಮುದಾಯ ಭವನಗಳಿರ್ಬೋದು, ಅವೆಲ್ಲ ಕೆಲಸಗಳಾಗಿದೆ. ಇನ್ನು 50% ಬಿಡುಗಡೆ ಆಗಬೇಕಾದ್ರೆ ಹಣ ಬಿಡುಗಡೆ ಆಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ 2 ಬಿಜೆಪಿ ಸದಸ್ಯರು ಅನರ್ಹರಾಗಿದ್ದಾರೆ. ಮಂಗೇಶ್ ಪವಾರ್, ಜಯಂತ ಜಾಧವ್ ತಿನಿಸುಕಟ್ಟೆಯಲ್ಲಿ ಪತ್ನಿಯರ ಹೆಸರಿನಲ್ಲಿ ಮಳಿಗೆ ಪಡೆದಿದ್ದರು. ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಬಾಡಿಗೆ ಆಧಾರದ ಮೇಲೆ ಮಳಿಗೆ ಪಡೆದಿದ್ದು, ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದ ಬಳಿಕವೂ ಮಳಿಗೆ ವಾಪಸ್ ನೀಡದ ಆರೋಪ ಕೇಳಿಬಂದಿದೆ. ಪಾಲಿಕೆಯಿಂದ ಲಾಭ ಮಾಡಿಕೊಂಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಸುಜೀತ್ ಮುಳಗುಂದ ದೂರು ನೀಡಿದ್ದಾರೆ. ಪ್ರಾದೇಶಿಕ ಆಯುಕ್ತರು 2 ಸದಸ್ಯರನ್ನು ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ 350 ಕೋಟಿ ಠೇವಣಿ ವಂಚನೆ ಪ್ರಕರಣ ನಡೆದಿದೆ. ಹಣ ಸಿಗದೆ ಕಂಗಾಲಾಗಿದ್ದ ಠೇವಣಿದಾರರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಗರಣದ ತನಿಖೆಗೆ ಪ್ರಾಧಿಕಾರ ರಚನೆಗೊಳಿಸಿದೆ. ಬೆಳಗಾವಿ ಜಿಲ್ಲೆಯ 5,000ಕ್ಕೂ ಹೆಚ್ಚು ಠೇವಣಿದಾರರಿಗೆ ಹಣ ಠೇವಣಿ ಇಟ್ಟಿದ್ದ ಬಗ್ಗೆ ಸಮರ್ಪಕ ಸಾಕ್ಷ್ಯಾಧಾರ ಇಲ್ಲದ ಕಾರಣಕ್ಕೆ ನಿಮ್ಮ ಅರ್ಜಿ ತಿರಸ್ಕಾರವೆಂದು ಅನುಮೋದನೆ ಪತ್ರ ರವಾನೆಯಾಗಿದೆ. ಠೇವಣಿದಾರರು ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇವಾಗ ಬೆಂಗಳೂರಿನಲ್ಲಿರ್ತಕ್ಕಂಥ KPID ಆಫೀಸರ್ ಕಡೆ ಬೆಳಗಾವಿಯಿಂದ ಸುಮಾರು 25,000 ಜನ ಠೇವಣಿದಾರರು ಬೆಂಗಳೂರಿಗೆ ಹೋಗಿ ಅವ್ರದ್ದೆಲ್ಲ ಠೇವಣಿ ಇಟ್ಟಂಥ ಹಣದ ರಸೀದಿ FD ರಿಸೀಟ್ಸು ಕನ್ಸ್ಯೂಮರ್ ಕೋರ್ಟ್ ಆರ್ಡರ್ ಕಾಪಿಗಳನ್ನು ಹೋಗಿ ಕೊಟ್ಟಿದ್ದರು. ಅದಕ್ಕೆ ಮತ್ತು ಸಪೋರ್ಟಿಂಗ್ ಅಫಿಡೇವಿಟ್ ಕೂಡ ಈಗಾಗಲೇ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಆದರೆ ಇವತ್ತು ಬೆಂಗಳೂರಿನ ಅಧಿಕಾರಿಗಳು ಸೆಕ್ಷನ್ 7 ಸಬ್ ಸೆಕ್ಷನ್ 2 ತೆಳಗೆ ಅಂದರೆ